ಎಲ್ಲರಿಗೂ ನಮಸ್ಕಾರ. ನಾವು ದಿನನಿತ್ಯದ ರೂಢಿಯಲ್ಲಿ ಏನು ನೋಡ್ತಿರ್ತೀವಿ ಅಂತಂದರೆ, ಮನೆಯಲ್ಲಿ ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಿದ ಫೀಲ್ ಆಗೋದಿಲ್ಲ. ಆದರೆ ಹೊರಗಡೆ ಆಚೆ ಕಡೆ ಹೋಗಿ ಏನಾದರೂ ಸ್ವಲ್ಪ ತಿನ್ಕೊಂಡು ಬಂದಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳೋದನ್ನು ನಾವು ಕೇಳ್ತಿರ್ತೀವಿ. ಈ ಥರ ಯಾಕಾಗುತ್ತೆ ಅಂದರೆ ಎರಾಟಿಕ್ ಅಪಿಟೈಟ್ ಅಂತ ಹೇಳ್ತೀವಿ. ಹೀಗಂದರೆ ಅನಿಯಮಿತ ಹಸಿವು ಅಥವಾ ಏರುಪೇರಾಗುವ ಹಸಿವು ಅಂತ ಅರ್ಥ. ನಮ್ಮ ದೇಹದಲ್ಲಿ ಯಾಕೆ ಹೀಗಾಗುತ್ತೆ ಅಂದರೆ, ತ್ರಿದೋಷಗಳು ಸಪ್ತಧಾತುಗಳು ಇಂಬ್ಯಾಲೆನ್ಸ್ ಆದಾಗ ಈ ರೀತಿ ಲಕ್ಷಣಗಳು ಕಾಣ್ತಾ ಹೋಗುತ್ತೆ. ಇದರಿಂದ ಹೇಗೆ ಹೊರಗಡೆ ಬರೋದು ಅಂತಂದರೆ, ಫಾರ್ ದ ಟೆಂಪ್ರವರಿ ರಿಲೀಫ್ ಬೇರೆ ಆಪ್ಷನ್ ಇಲ್ಲ, ಸಡನ್ನಾಗಿ ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಜಂಕ್ ಫುಡ್ಸನ್ನು ತೊಗೊಳ್ಬೋದು. ಆದರೆ ಕ್ರಮೇಣವಾಗಿ ನಿಮ್ಮ ಮೈಂಡ್ ಸೆಟ್ಟನ್ನು ಬಿಲ್ಡ್ ಮಾಡಬೇಕು. ಏನಂದರೆ, ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ತಿಂಗಳಿಗೊಂದ್ಸತಿ 15 ದಿನಕ್ಕೊಂದ್ಸತಿ ಆಯಿತು ಸರಿ, ಆದರೆ ದಿನಂಪ್ರತಿ ಇದನ್ನು ತಗೊಳ್ಳೋದ್ರಿಂದ ನನ್ನ ಹೆಲ್ತು ಹದಗೆಡುತ್ತೆ, ಇದು ನನಗೆ ಬೇಡ ಅನ್ನೋ ಕಮಿಟ್ಮೆಂಟ್, ಈ ಸ್ಟೇಬಲ್ ಮೈಂಡ್ಸೆಟ್ ನಿಮ್ದಾಗಿರಬೇಕು. ಈ ಸ್ಟೇಬಲ್ ಮೈಂಡ್ಸೆಟ್ಟನ್ನು ಮಾಡ್ಕೊಳ್ಳೋದ್ರಿಂದ ಸುಖಕರವಾದ ಆರೋಗ್ಯವಾದ ಜೀವನ ಶೈಲಿ ನಮ್ದಾಗುತ್ತೆ. ಒಂದು ಹೆಜ್ಜೆ ಆರೋಗ್ಯದ ಕಡೆಗೆ.